ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ITRSನಲ್ಲಿ ಟೋಟಲ್ ಇನ್ಕಮ್ ಮತ್ತು ಟ್ಯಾಕ್ಸ್ ಲಯಬಿಲಿಟಿಯನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ: ಕ್ವಾಲಿಟಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಈಸ್ ಎ ಡೊಮೆಸ್ಟಿಕ್ ಕಂಪನಿ. ಕ್ವಶನಲ್ಲಿ ಕೊಟ್ಟಿರುವಂಥ ಕಂಪನಿ ಡೊಮೆಸ್ಟಿಕ್ ಕಂಪನಿ, ಅಂದರೆ ಇಂಡಿಯಾದಲ್ಲಿರುವಂಥ ಕಂಪನಿ. ಆ ಕಂಪನಿಯ ಇನ್ಕಮಿನ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಈ ಡೀಟೇಲ್ಸನ್ನು ನೋಡಿಕೊಂಡು ನೀವು ಅವರ ಟೋಟಲ್ ಇನ್ಕಮ್ ಮತ್ತು ಟ್ಯಾಕ್ಸ್ ಲಯಬಿಲಿಟಿಯನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೋಡಿ, ಟೋಟಲ್ ಇನ್ಕಮ್ ಮತ್ತು ಟ್ಯಾಕ್ಸ್ ಲಯಬಿಲಿಟಿ ಫೈಂಡ್ ಔಟ್ ಮಾಡೋದಕ್ಕೆ 5 ಸ್ಟೆಪ್ಗಳಿದ್ದಾವೆ. ಈ 5 ಸ್ಟೆಪ್ ಪ್ರಕಾರ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಫಸ್ಟ್ ಬಿಸ್ನೆಸ್ ಇನ್ಕಮ್, ನೆಕ್ಸ್ಟ್ ಟೋಟಲ್ ಇನ್ಕಮ್, ನೆಕ್ಸ್ಟ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ IT, ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್, ಟ್ಯಾಕ್ಸ್ ಲಯಬಿಲಿಟಿ ಪೇಮೆಂಟ್. ಈ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಬಟ್ ಎಲ್ಲ ಪ್ರಾಬ್ಲಮ್ನಲ್ಲಿ ಎಲ್ಲ ಸ್ಟೆಪ್ಪನ್ನು ಫಾಲೋ ಮಾಡಲಿಕ್ಕೆ ಇರಲ್ಲ. ಕ್ವಶನಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಥವಾ ಬಿಸ್ನೆಸ್ ಇನ್ಕಮ್ ಅಂತ ಕೊಟ್ಟಿದ್ರೆ ನೀವು ಸ್ಟೆಪ್ 1 ಕ್ಯಾಲ್ಕುಲೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಪ್ರಾಬ್ಲಮ್ನಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ಮಾಡೋದು ಬೇಡ. ಯಾಕೆ ಅಂತಂದರೆ ಬಿಸ್ನೆಸ್ ಇನ್ಕಮ್ ಅವರೇ ಕೊಟ್ಟಿರೋದ್ರಿಂದ ಕ್ಯಾಲ್ಕುಲೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸಪೋಸ್ ಬಿಸ್ನೆಸ್ ಇನ್ಕಮ್ ಅಂತ ಕೊಡದೇ ಇದ್ದರೆ, ಒಂದಷ್ಟು ಬಿಸ್ನೆಸ್ ಇನ್ಕಮಿನ ಡೀಟೇಲ್ಸ್ ಕೊಟ್ಟಿದ್ರೆ, ಯಾವ್ದು ನೆಟ್ ಪ್ರಾಫಿಟ್ ಅಂತೆಲ್ಲ ಕೊಟ್ಟು ಒಂದಷ್ಟು ಇನ್ಕಮ್ ಡೀಟೇಲ್ಸ್ ಕೊಟ್ಟಿದ್ರೆ ನೀವು ಬಿಸ್ನೆಸ್ ಇನ್ಕಮನ್ನು ಫೈಂಡ್ ಔಟ್ ಮಾಡಬೇಕು. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಫಸ್ಟ್ ಸ್ಟೆಪ್ 1 ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಕ್ವಶನಲ್ಲಿ ಟೋಟಲ್ ಇನ್ಕಮ್ ಅಂತ ಡೈರೆಕ್ಟಾಗಿ ಕೊಡಲಿಲ್ಲ, ಹಾಗಾಗಿ ಟೋಟಲ್ ಇನ್ಕಮಿಂದ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಸ್ಟೆಪ್ 2 ಫಾರ್ಮೆಟ್ ಬರ್ಕೊಂಡಿದ್ದೀನಿ. ಸ್ಟೆಪ್ 2 ಏನು ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಏನಕ್ಕೆ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡಬೇಕು? ಕಂಪನಿಯ ಒಟ್ಟು ಆದಾಯ ಕೊಡಲಿಲ್ಲ, ಒಟ್ಟು ಆದಾಯ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು? ಫಸ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಇನ್ಕಮ್ ಫ್ರಮ್ ಬಿಸ್ನೆಸ್ 4,90,000. ನೆಕ್ಸ್ಟು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಅಂದರೆ ಕಂಪನಿಯವರು ಯಾವ್ದಾದ್ರು ಮನೆಯನ್ನು ಕಟ್ಟಿ ಮನೆಯನ್ನು ಬಾಡಿಗೆ ಕೊಡ್ತಾ ಇದ್ರೆ ಆಗುವಂಥ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಕ್ವಶನಲ್ಲಿ ಎಲ್ಲೂ ಕೂಡ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಡಲಿಲ್ಲ. ಕ್ಯಾಪಿಟಲ್ ಗೈನ್ ಅಂದರೆ ಕಂಪನಿಯಲ್ಲಿರೋ ಅಸೆಟನ್ನು ಮಾರಿದಾಗ ಆಗುವಂಥ ಲಾಭ. ಅದರಲ್ಲಿ 2 ಥರ ಬರುತ್ತೆ: ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ. ಎರಡನ್ನೂ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ 33,000 ಕೊಟ್ಟಿದ್ದಾರೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನನ್ನು ಕೂಡ ಕ್ವಶನಲ್ಲಿ ಕೊಟ್ಟಿದ್ದಾರೆ, 15,000 ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಇನ್ಕಮ್ ಬರ್ದಾಯ್ತು? ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಬರ್ದಾಯಿತು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಬರ್ದಾಯಿತು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಬರ್ದಾಯಿತು. ಸೊ ಯಾವ್ಯಾವ ಇನ್ಕಮ್ ಉಳಿಯುತ್ತೋ ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ಗೆ ಬರೀಬೇಕು. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತಂದರೆ ಬಿಸ್ನೆಸ್, ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೈನ್ ಬಿಟ್ಟು ಉಳಿಯುವಂಥ ಇನ್ಕಮ್ಗಳನ್ನು ನಾವು ಅದರ್ ಸೋರ್ಸ್ ಅಂತ ಟ್ರೀಟ್ ಮಾಡಬೇಕಾಗತ್ತೆ. ಈಗ ಉಳಿಯುವಂಥ ಇನ್ಕಮ್ ಯಾವ್ದು ಅಂತಂದರೆ, ಒಂದು ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಗೌರ್ಮೆಂಟಿನ ಶೇರ್ ಮೇಲೆ ಅಥವಾ ಡಿಬೆಂಚರ್ ಮೇಲೆ ಅಥವಾ ಬಾಂಡ್ ಮೇಲೆ ಕಂಪನಿಯವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ 20,000 ರೂಪಾಯಿ ಬಡ್ಡಿ ಸಿಗ್ತಾ ಇದೆ, ಇದು ಇನ್ಕಮ್. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿಯ ಶೇರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಡಿವಿಡೆಂಡ್ ಸಿಗ್ತಾ ಇದೆ, ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಇವೆರಡು ಎಂಟ್ರಿಯನ್ನು ಅದರ್ ಸೋರ್ಸಲ್ಲಿ ಬರೀಬೇಕಾಗುತ್ತೆ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಅಮೌಂಟ್ 20,000 ಇದೆ. ದೆನ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿಯ ಅಮೌಂಟ್ ಕೂಡ 20,000 ಇದೆ. ಟೋಟಲ್ ಆಗಿ 20,000 ಪ್ಲಸ್ 20,000 40,000 ಅಮೌಂಟ್ ಆಯಿತು. ಇದರ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಹೇಳಿ 40,000 ಬರೆದ್ರೆ ಆಯಿತು. ಈ ಬುಕ್ ಪ್ರಾಫಿಟನ್ನು ನೀವು ಎಲ್ಲೂ ಬರೀಲಿಕ್ಕಿಲ್ಲ ಟೋಟಲ್ ಇನ್ಕಮ್ನಲ್ಲಿ. ಸ್ಟೆಪ್ 2 ಆದಮೇಲೆ ಟೋಟಲ್ ಇನ್ಕಮ್ ಮತ್ತು ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ IT ಮಾಡಿ ಆದಮೇಲೆ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಫೈಂಡ್ ಔಟ್ ಮಾಡಲಿಕ್ಕೆ ಬುಕ್ ಪ್ರಾಫಿಟ್ ಬೇಕಾಗುತ್ತೆ. ಬುಕ್ ಪ್ರಾಫಿಟನ್ನು ನೀವೆಲ್ಲೂ ಬರೀಲಿಕ್ಕಿಲ್ಲ. ಸೊ ಟೋಟಲ್ ಮಾಡಿದಾಗ ಬರುವಂಥ ಆನ್ಸರ್ ಗ್ರಾಸ್ ಟೋಟಲ್ ಇನ್ಕಮ್ 4,90,000 ಪ್ಲಸ್ 33,000 ಪ್ಲಸ್ 15,000 ಪ್ಲಸ್ 40,000 ಆ್ಯಡ್ ಮಾಡಲಿಕ್ಕೂ ಬರುವಂಥ ಆನ್ಸರ್ 5,78,000 ಆಗುತ್ತೆ. ಈ 5,78,000ರಿಂದ ಡಿಡಕ್ಷನ್ ಏನಾದರೂ ಇದ್ದರೆ, ಡಿಡಕ್ಷನ್ ಅಂತಂದರೆ ಡೊನೇಷನ್ ಕೊಟ್ಟಿದ್ರೆ, LIC ಪ್ರೀಮಿಯಂ ಪೇಮೆಂಟ್ ಮಾಡ್ತಾ ಇದ್ರೆ, ಅವೆಲ್ಲ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಅಂಡರಲ್ಲಿ ಬರುತ್ತೆ. LIC ಪ್ರೀಮಿಯಂ, ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ, ಡೊನೇಷನ್ ಟು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್, ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, ಆ ಥರದ್ದು ಏನಾದರೂ ಕ್ವಶನಲ್ಲಿ ಕೊಟ್ಟಿದ್ರೆ ನೀವು ಡಿಡಕ್ಷನ್ಸ್ ಅಂಡರಲ್ಲಿ ಬರೀಬೇಕು. ಯಾವುದೇ ಥರ ಡಿಡಕ್ಷನನ್ನು ಕ್ವಶನಲ್ಲಿ ಕೊಡಲಿಲ್ಲ. ಸೊ ಟೋಟಲ್ ಇನ್ಕಮ್ ಏನಾಗುತ್ತೆ ಅಂತಂದರೆ 5,78,000 ಆಗುತ್ತೆ. ಸೊ ನೆಕ್ಸ್ಟ್ ಈಗ ಕಂಪನಿಯವರು ಈ 5,28,000 ರೂಪಾಯಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಫೈಂಡ್ ಔಟ್ ಮಾಡೋದೆ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ IT. ಟೋಟಲ್ ಇನ್ಕಮ್ 5,78,000 ಬಂದಿದೆ. ಈ 5,78,000ದಲ್ಲಿ ಏನಾದರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಇದ್ದರೆ, ಈ ಪ್ರಾಬ್ಲಮಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಇದೆ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಇದ್ದರೆ 20% ಟ್ಯಾಕ್ಸ್ ಕಟ್ಟಿದರೆ ಸಾಕು. 33,000 ಇಂಟು 20%. 33,000 ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ, ಅದಕ್ಕೆ 20% ಅಂತಂದರೆ 6,600 ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ. ದೆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಕ್ವಶನಲ್ಲಿ ಏನಾದರೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂಡರ್ ಸೆಕ್ಷನ್ 111 ಅಂತ ಕೊಟ್ಟಿದ್ರೆ ಮಾತ್ರ ನೀವು ಟ್ಯಾಕ್ಸಸ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ 15% ಅಂತ ಬರೆದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಮೇಲೆ 15% ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು. ಯಾವಾಗ ಅಂತಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕೊಟ್ಟು ಕ್ವಶನಲ್ಲಿ ಅಂಡರ್ ಸೆಕ್ಷನ್
ಅಂಡರ್ ಸೆಕ್ಷನ್ 111 ಅಂತ ಕೊಟ್ಟಿರ್ತಾರೆ, ಇಲ್ಲಾಂದರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ನೋ ವರ್ಡ್ ಕೊಟ್ಟಿದ್ರೆ 15% ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಬಟ್ ಈ ಕ್ವಶನಲ್ಲಿ ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲ, ಬರೀ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಮಾತ್ರ ಕೊಟ್ಟಿದ್ದಾರೆ. ಸೊ ಯಾವುದೇ ಥರ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಅಂದರೆ ಬೇರೆ ಟ್ಯಾಕ್ಸ್ ರೇಟ್ ಬರಲ್ಲ, ಅದು ಸ್ಲ್ಯಾಬಲ್ಲೇ ಇನ್ಕ್ಲೂಡ್ ಆಗುತ್ತೆ. ಸೊ ಡೈರೆಕ್ಟಾಗಿ ಸ್ಲ್ಯಾಬ್ ಅಪ್ಲೈ ಮಾಡಿದ್ರೆ ಆಯಿತು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ 20% ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ರಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ 15% ಕಟ್ಟಬೇಕಿತ್ತು. ಯಾವಾಗ ಅಂಡರ್ ಸೆಕ್ಷನ್ 111 ಅಂತ ಕೊಟ್ಟಿದ್ರೆ ಮಾತ್ರ. ಹಾಗೆ ಆ ಥರ ಏನೂ ಕೊಡದೇ ಇರೋದ್ರಿಂದ ನೀವು ಸಪ್ರೇಟಾಗಿ ತೋರಿಸುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಟ್ಯಾಕ್ಸಸ್ ಆನ್ ಅದರ್ ಇನ್ಕಮ್ ಎಟ್ ಸ್ಲ್ಯಾಬ್ ರೇಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಟೋಟಲ್ ಇನ್ಕಮ್ ಎಷ್ಟಿದೆ? ಟೋಟಲ್ ಇನ್ಕಮ್ 5,78,000 ಇದೆ. ಈ 5,78,000ದಲ್ಲಿ ಎಷ್ಟು ಇನ್ಕಮಿಗೆ ಟ್ಯಾಕ್ಸ್ ಕಟ್ಟಾಗಿದೆ? 33,000ಕ್ಕೆ ಟ್ಯಾಕ್ಸ್ ಕಟ್ಟಾಗಿದೆ. ಇನ್ನು ಉಳಿದಿರುವಂಥ ಅಮೌಂಟಿಗೆ ಟ್ಯಾಕ್ಸ್ ಕಟ್ಟಬೇಕು. 5,78,000ದಲ್ಲಿ 33,000 ಕಳೆದ್ರೆ ಬರುವಂಥ ಆನ್ಸರ್ 5,45,000. ಸೊ ಈ 5,45,000 ರೂಪಾಯಿಗೆ ಸ್ಲ್ಯಾಬ್ ರೇಟ್ ಹೇಗೆ? ಎರಡೇ ಥರ ಸ್ಲ್ಯಾಬ್ ರೇಟ್ ಇರೋದು, ಒಂದು 25%, ಇನ್ನೊಂದು 30%. ಇನ್ಕಮ್ 400 ಕೋಟಿಗಿಂತ ಕಮ್ಮಿ ಇದ್ದರೆ 25%, ಇನ್ಕಮ್ 400 ಕೋಟಿಗಿಂತ ಜಾಸ್ತಿ ಇದ್ದರೆ 30%. ಈಗ 400 ಕೋಟಿಗಿಂತ ಕಮ್ಮಿ ಇದೆ, ಸೊ 25% ಟ್ಯಾಕ್ಸ್ ಕಟ್ಟಿದರೆ ಸಾಕು. 5,45,000ಕ್ಕೆ 25% ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ 1,36,250 ರೂಪಾಯಿ ಆಗುತ್ತೆ. 1,36,250. ಏನಕ್ಕೆ 33,000 ಕಳ್ಕೊಂಡಿದ್ದು? 33,000ಕ್ಕೆ ಆಲ್ರೆಡಿ ಟ್ಯಾಕ್ಸ್ ಕಟ್ಟಾಗಿದೆ. ಉಳಿದಿರೋವಂಥ ಅಮೌಂಟಿಗೆ ಟ್ಯಾಕ್ಸ್ ಕಟ್ಟಬೇಕು. ಉಳಿದಿರೋವಂಥ ಅಮೌಂಟ್ ಎಷ್ಟು? 5,45,000. ಅದಕ್ಕೆ ಟ್ಯಾಕ್ಸ್ 25% ಅಂದರೆ 1,36,250 ಆಗುತ್ತೆ. ಟೋಟಲ್ ಟ್ಯಾಕ್ಸ್ 1,36,250 ಪ್ಲಸ್ 6,600, ಅಲ್ಲಿಗೆ 1,42,850 ಆಗುತ್ತೆ. 1,42,850. ಇದಕ್ಕೆ ಸರ್ಚಾರ್ಜ್ ಕಟ್ಟಬೇಕು, ಅಂದರೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ಯಾವಾಗ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರುತ್ತೆ? ಇನ್ಕಮ್ 1 ಕೋಟಿಗಿಂತ ಜಾಸ್ತಿ ಇದ್ದರೆ ಮಾತ್ರ. ಈಗ ಇನ್ಕಮ್ 1 ಕೋಟಿಗಿಂತ ಜಾಸ್ತಿ ಇಲ್ಲ, ಸೊ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರಲ್ಲ. ಈಗ ಆ್ಯಡ್ ಸೆಸ್ ಎಟ್ 4%. ಹೆಲ್ತ್ ಆ್ಯಂಡ್ ಎಜುಕೇಷನ್ಗೆ ಎಲ್ಲ ಕಂಪ್ನಿಯವರು 4% ಕೊಡಲೇಬೇಕು. ಯಾವುದ್ರ ಮೇಲೆ 4% ಅಂತಂದರೆ ಅವರ ಟೋಟಲ್ ಟ್ಯಾಕ್ಸ್ ಮೇಲೆ. ಟೋಟಲ್ ಟ್ಯಾಕ್ಸ್ ಎಷ್ಟಿದೆ? 1,42,850 ಇದೆ. 1,42,850ಗೆ 4%. 1,42,850 ಇಂಟು 4% ಮಾಡಿದಾಗ 5,714 ಬರುತ್ತೆ. 5,714 ಆ್ಯಡ್ ಮಾಡಲಿಕ್ಕೂ ಬರುವಂಥ ಆನ್ಸರ್ ಪ್ಲಸ್ 1,42,850 ಮಾಡಿದ್ರೆ ಬರುವಂಥ ಆನ್ಸರ್ 1,48,564 ಬರುತ್ತೆ. 1,48,564. ಇದನ್ನು ನೀವು ರೌಂಡ್ ಆಫ್ ಮಾಡಬೇಕು. ರೌಂಡ್ ಆಫ್ ಮಾಡಿಕೊಂಡಾಗ 1,48,564 ಇರೋದನ್ನು ನೆಕ್ಸ್ಟ್ 10ಗೆ ಕನ್ವರ್ಟ್ ಮಾಡಿದ್ರೆ ಆಯಿತು. 570 ಮಾಡಿಕೊಂಡ್ರೆ ಆಯಿತು. ಕಮ್ಮಿ ಮಾಡಲಿಕ್ಕಿಲ್ಲ, ಜಾಸ್ತಿಗೆ 564 ಇರೋದ್ರನ್ನು 570 ಮಾಡಿಕೊಂಡ್ರೆ ಆಯಿತು. ಟ್ಯಾಕ್ಸ್ ಲಯಬಿಲಿಟಿ 1,48,570 ಆಗುತ್ತೆ. ನೆಕ್ಸ್ಟ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಕ್ವಶನಲ್ಲಿ ಬುಕ್ ಪ್ರಾಫಿಟ್ ಕೊಟ್ಟಿರ್ತಾರೆ. ಈ ಪ್ರಾಬ್ಲಮಲ್ಲಿ ಬುಕ್ ಪ್ರಾಫಿಟ್ ಕೊಟ್ಟಿದ್ದಾರೆ, 9 lakh ಕೊಟ್ಟಿದ್ದಾರೆ. ಆ ಬುಕ್ ಪ್ರಾಫಿಟಿಗೆ 15% ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಯಿತು. 9 ಲಕ್ಷಕ್ಕೆ 15%. ಅಲ್ಲಿಗೆ 15 9 135, 1,35,000 ಆಗುತ್ತೆ. ಅದಕ್ಕೆ ಸೆಸ್ 4% ಕಟ್ಟಬೇಕು. ನೋಡಿ, ಬುಕ್ ಪ್ರಾಫಿಟ್ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. ಬುಕ್ ಪ್ರಾಫಿಟ್ ಕೊಟ್ಟಿಲ್ಲ ಅಂದರೆ ನೀವು ಈ ಸ್ಟೆಪ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಈ ಬುಕ್ ಪ್ರಾಫಿಟ್ ಕೊಟ್ಟಿದ್ದಾರೆ. 9 lakh ಇಂಟು 15% ಮಾಡಿದಾಗ 1,35,000 ಬರುತ್ತೆ. 1,35,000 ಬುಕ್ ಪ್ರಾಫಿಟಿನ ಟ್ಯಾಕ್ಸ್. ಅದಕ್ಕೆ 4% ಎಜುಕೇಷನ್ ಸೆಸ್ ಅಂತಂದರೆ 1,35,000 ಇಂಟು 4% ಮಾಡಿದಾಗ ಬರುವಂಥ ಆನ್ಸರ್ 5,400. ಅಲ್ಲಿಗೆ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಎಷ್ಟಾಗುತ್ತೆ ಅಂತಂದರೆ 1,35,000 ಪ್ಲಸ್ 5,400, 1,40,400 ಆಗುತ್ತೆ. ನೋಡಿ, ಇದನ್ನು ಇನ್ನೂ ಒಂಥರ ಕ್ಯಾಲ್ಕುಲೇಷನ್ ಮಾಡ್ಬೋದು. ಹೀಗೆ ಸಪ್ರೇಟ್ ಸ್ಪ್ಲಿಟ್ ಮಾಡೋ ಬದಲು ಬುಕ್ ಪ್ರಾಫಿಟ್ ಎಷ್ಟಿದೆ? 1 lakh. ಬುಕ್ ಪ್ರಾಫಿಟ್ 9 lakh ಇದೆ. 9 lakh ಇಂಟು 15% ಮಾಡೋ ಬದಲು 15.6% ಮಾಡಿದ್ರೆ ಡೈರೆಕ್ಟಾಗಿ ಈ ಆನ್ಸರೇ ಬರುತ್ತೆ. ನಿಮಗೆ ಯಾವ್ದು ಈಸಿ ಆಗುತ್ತೆ ಫಾಲೋ ಮಾಡಿ. 15% ಮಾಡಿದ್ರೆ ಮತ್ತೆ 4% ಆ್ಯಡ್ ಮಾಡಬೇಕು. ಡೈರೆಕ್ಟಾಗಿ 15.6% ಮಾಡಿದ್ರೆ ನೀವು ಸೆಸ್ ಆ್ಯಡ್ ಮಾಡಿನೇ ಆನ್ಸರ್ ಬರುತ್ತೆ. ಅದು ಟ್ಯಾಕ್ಸ್ ಲಯಬಿಲಿಟಿ ಆ್ಯಸ್ ಪರ್ ಮ್ಯಾಟ್. ಟ್ಯಾಕ್ಸ್ ಪೇಬಲ್ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಟ್ಯಾಕ್ಸ್ ಲಯಬಿಲಿಟಿ ಆ್ಯಸ್ ಪರ್ ಮ್ಯಾಟ್ ಎಷ್ಟಿದೆ? 1,40,400 ಇದೆ. ಟ್ಯಾಕ್ಸ್ ಲಯಬಿಲಿಟಿ ಆ್ಯಸ್ ಪರ್ ಐ ಟಿ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಆ್ಯಸ್ ಪರ್ ಐ ಟಿ ಆನ್ಸರ್ 1,48,570. 564 ಬಂದಿತ್ತು. ಅದನ್ನು ರೌಂಡ್ ಆಫ್ ಮಾಡಿಕೊಂಡು 1,48,570
570. ಇವೆರಡರಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೋ ಅದನ್ನು ಟ್ಯಾಕ್ಸ್ ಪೇಬಲ್ ಅಮೌಂಟ್ ಅಂತ ಕನ್ಸಿಡರ್ ಮಾಡಬೇಕು. ಹೈಯೆಸ್ಟ್ ಇರೋದು 1,48,570 ಟ್ಯಾಕ್ಸ್ ಪೇಬಲ್ ಅಮೌಂಟ್ ಆಗುತ್ತೆ. ನೋಡಿ, ಸಿಂಪಲ್ ಪ್ರಾಬ್ಲಮ್. ಇದರಲ್ಲಿ ಇನ್ನೇನು ಅಡ್ಜಸ್ಟ್ಮೆಂಟ್ ಕೇಳ್ತಾರೆ ಅಂತಂದರೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನು ಕೊಡ್ದೇನೆ ಇನ್ಕಮ್ ಫ್ರಮ್ ಬಿಸ್ನೆಸ್ ರಿಲೇಟೆಡ್ ಕ್ವಶನಲ್ಲಿ ಒಂದಷ್ಟು ಡೀಟೇಲ್ಸ್ ಕೊಟ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ಫೈಂಡ್ ಔಟ್ ಮಾಡಿಕೊಂಡು ನೆಕ್ಸ್ಟ್ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ ಪ್ರಾಬ್ಲಮ್ ಎಲ್ಲ ಮಾಡ್ಲಿಕ್ಕೆ ಕೊಡ್ತಾರೆ. ಆ ಥರದ ಪ್ರಾಬ್ಲಮನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದೊಂದನ್ನು ಕಲ್ತ್ಕೊಂಡ್ರೆ ನಿಮಗೆ ಟ್ಯಾಕ್ಸ್ ಲಯಬಿಲಿಟಿ ಕಂಪ್ಲೀಟಾಗಿ ಎಲ್ಲ ಥರದ ಪ್ರಾಬ್ಲಮ್ಮು ಆದಂಗೆ ಆಗುತ್ತೆ. ಹೋಪ್ ಟ್ಯಾಕ್ಸ್ ಲಯಬಿಲಿಟಿ ಟೋಟಲ್ ಇನ್ಕಮ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.